ಏರಿಸೋ ಮುಂದೆ ಏನೋ ದೋಷ ಆಗ್ಯದ ಅನ್ನುವಂಥ ಕಾರಣ, ಅಥವಾ ಫ್ಯೂಲ್ ಅಂದರೆ ಇಂಧನ ಭಾಳಷ್ಟು ಹಾಕಿದ್ರು ಇದರಲ್ಲಿ ಅದು ಸ್ಫೋಟ ಕಾರಣ ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ದುರಂತ ಭಾಳಷ್ಟು ನೋವುಗಳನ್ನು ಕೊಡೋ ಜೊತೆಗೆ ಭಾಳ ದಿನಗಳವರೆಗೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಇದೊಂದು ಆವಾಜ್ ಆಗ್ತಾ ಇದೆ, ಇದು ಆಗಬಾರ್ದಾಗಿತ್ತು ಅಂತೇಳಿ. ಯಾಕಂದ್ರೆ ಸಣ್ಣ ಪ್ರಮಾಣ ಅಲ್ಲ, 265 ಜನ, ಅದರಲ್ಲೂ ಇವರೆಲ್ಲ ವ್ಯಾಪಾರಿ ವರ್ಗದವರು, ಬುದ್ಧಿವಂತರು, ಜೊತೆಗೆ ಅನೇಕ ಅದರಲ್ಲಿ ಎಜುಕೇಷನ್ ಮಾಡ್ಕೊಳ್ಳಿಕ್ಕೆ ಹೊಂಟಂಥವ್ರು, ಅಥವಾ ತಾವು ಬದುಕನ್ನು ಇನ್ನಷ್ಟು ಎತ್ತರಕ್ಕೆ ಹೋಗ್ಕೋಬೇಕು ಅನ್ನುವಂಥ ಜನ, ಇವರೆಲ್ಲ ಅದರಲ್ಲಿರೋದ್ರಿಂದಾಗಿ ಇದು ದೇಶದ ಒಂದು ದೊಡ್ಡ ಸಂಪತ್ತು, ಆ ಸಂಪತ್ತಿಗೆ ಹೊಡೆದು ಬಿದ್ದಿದೆ. ಜೊತೆಗೆ ವಿಮಾನ ಬಿದ್ದಿದ್ದರಿಂದಾಗಿ ಸಾಕಷ್ಟು ಜೀವ ಹೋಗುವ ಜೊತೆಗೆ ಈ ಒಂದು ವಿಮಾನಯಾನವನ್ನು ಇನ್ನಷ್ಟು ಸುರಕ್ಷಿತವಾಗಿ ಮಾಡೋದು ಸಲ ಏನೇನು ಮಾಡಬೇಕು ಅನ್ನೋದು ಚರ್ಚೆಗಳು ನಡೀತಾ ಇದ್ದಾವೆ. ಅದೇನೋ ಆಗಲಿ, ಆದರೆ ಈಗಾಗಲೇ ಈ ಜನರನ್ನು ಕಳೆದುಕೊಂಡಂಥ ಒಂದು ಏನು ಜನ ಇದ್ದಾರೆ, ಸಂತ್ರಸ್ತಿದ್ದಾರೆ, ಅವ್ರಿಗೆ ತಮ್ಮ ಸಂಬಂಧಿಕರ ಶರೀರಗಳು ಯಾವುವು ಅನ್ನೋ ಸಹಿತ ಗುರುತಾಡಿಸೋದು ಭಾಳ ಕಷ್ಟ ಆಗಲಿಕ್ಕತ್ತದ ಅಂತ ಈಗಾಗಲೇ ಹೇಳಿದಂಗೆ ಕರಕಲಾಗಿದೆ ಸುಟ್ಟ ಶರೀರಗಳು ಅನ್ನೋ ಮಾತನ್ನು ಹೇಳ್ತಾ, ಏನಾಗಲಿ ಈ ದುರಂತ ಆಗಬಾರ್ದಾಗಿತ್ತು, ಇನ್ನು ಮುಂದೆ ಆಗಬಾರ್ದು ಅಂದ್ರೆ ಈ ಚರ್ಚೆ ಮಾಡ್ತಾ ಇದ್ದಿಲ್ಲ, ಇದು ಭಾಳ ಅವಶ್ಯದ, ಜೊತೆಗೆ ಅದನ್ನು ಪಾಲಿಸೋದು ಅಷ್ಟು ಅವಶ್ಯದ ಅಂತ ಹೇಳ್ತಾ, ಎಷ್ಟೇ ನಾವು ಮುಂದುವರೆದ್ರು ವೈಜ್ಞಾನಿಕವಾಗಿ ಏನೋ ಮಾಡಿದ್ರು ಒಂದಿಷ್ಟು ಎಲ್ಲೋ ದೋಷಗಳು ಆಗೇ ಆಗ್ತಿರ್ತಾವೆ. ಆ ದೋಷಗಳನ್ನು ತಡೆಸಲುವಾಗಿ ಇದೆಲ್ಲ ಎನ್ಕ್ವೈರಿ ಅನ್ನುವಂಥದ್ದು ರಿಪೀಟ್ ಆಗಬಾರ್ದು ಅಂತ ಹೇಳ್ತಾ, ಏನಾಗ್ತದೆ ನೋಡೋಣ ಮುಂದಿನ ದಿನದಲ್ಲೇ. ಈಗ ತಪಾಸಣೆ ನಡೆದ, ಎಲ್ಲರೂ ಹೋಗಿ ಭೇಟಿ ಆಗ್ತಾಯಿದ್ದಾರೆ, ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ, ಆಗಬಾರ್ದಾಗಿತ್ತು ಅಂತೇಳಿ. ಹೌದು, ಆಗಬಾರ್ದಾಗಿತ್ತು, ಆಗ್ಯದ. ಇದಕ್ಕೆ ಮುಂದೆ ಒಂದೇ ಏನಪ್ಪ, ಇದು ಆಗದಂಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಂಥ ವೈಜ್ಞಾನಿಕತೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ತಾಂತ್ರಿಕತೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯ ಕೈಗಂಡ್ರೆ ವಂದನೆಗಳು.